ಗೌರಿ, ಎದ್ದೇಳಮ್ಮ. ಬಾ, ಎದ್ದೇಳ್ ಮೇಲೆ. ಯಾಕೆ ಪುಟ್ಟ ಹುಡುಗಿ ತರ ಆಡ್ತೀಯ? ನಡಿ ನಡಿ. ಏನು ವಿಜಯಲಕ್ಷ್ಮಿ ಅವರು ಆರಾಮಾಗಿ ಕೂತ್ಕೊಂಡು ಪುಸ್ತಕ ಓದ್ತಾ ಇದ್ದಾರೆ? ತುಂಬಾ ನೆಮ್ಮದಿಯಾಗಿರೋ ಹಾಗೆ ಕಾಣಿಸ್ತಾ ಇದ್ದೀರಾ? ಏನ್ ಸಮಾಚಾರ? ನೀವ್ ಹೇಳಲಿಲ್ಲ ಅಂದ್ರೂ ನನಗ್ ಗೊತ್ತಾಗತ್ತೆ ಅಮ್ಮಮ್ಮ. ಪುಟ್ರಾಜು ಪ್ರಾಜೆಕ್ಟ್ ಇಂದ ಸದ್ಯಕ್ಕೆ ನಾನು ತೊಲಗ್ದೆ ಅಂತನಾ? ಗುಡ್. ನಿಮ್ಗೆ ಆ ಖುಷಿ ಆಗ್ಲಿ ಅಂತಾನೆ ನಿನ್ನೆ ನಾನು ಹಾಗೆ ಹೇಳಿದ್ದು. ಆಮೇಲೆ ನಾಳೆ ಏನಾದ್ರೂ ಪ್ರಾಜೆಕ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅನ್ಕೊಳ್ಳಿ, ನಾನ್ ಅದ್ರಲ್ಲಿ ಇರಲ್ವಲ್ಲ. ಆಗ ನೀವು ನನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಏನ್ ಹೇಳ್ತಿದ್ಯಾ ನೀನು? ಅಮ್ಮಮ್ಮ, ಈ ಮಗ್ನ ಒಂದ್ಸಲ ನೋಡಿ. ನೋಡಿ, ಇದ್ರ ಮೇಲೆ ನಿಮ್ ಮೊಮ್ಮಗಂದೇ ಫೋಟೋ ಇರೋದು. ನೋಡಿ ಒಂದ್ಸಲ. ಕಾಣಿಸ್ತಿಲ್ವಾ? ನೋಡಿ ಸರಿಯಾಗಿ. ಅಯ್ಯಯ್ಯೋ, ಸುಟ್ಬಿಡ್ತಾ ಅಮ್ಮಮ್ಮ. ಪಾಪ, ನಿಮ್ ಮೊಮ್ಮಗನ್ ಲೈಫು ಇಷ್ಟೇ. ನಾನು ಅಭಯ್ ಲೈಫ್ನ ಹೀಗೆ ಪ್ರತಿದಿನ ಸುಡ್ತೀನಿ. ಅದು ಯಾವಾಗ ಎಷ್ಟು ಟೆಂಪರೇಚರಲ್ಲಿ ಸುಡಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡೋದು. ನಿನಗೆ ಯಾಕಿಷ್ಟು ಕೆಟ್ಟ ಬುದ್ಧಿ? ಯಾಕೆ ಹೀಗ್ ಮಾಡ್ತಿದ್ಯಾ? ನೀನೇನೇ ಮಾಡಿದ್ರು ನನ್ ಮೊಮ್ಮಗನ್ಗೆ ಏನಾಗಕ್ಕೂ ನಾನ್ ಬಿಡಲ್ಲ. ಇದು ಬರೀ ಟ್ರಯಲ್ ಅಷ್ಟೇ ಅಮ್ಮಮ್ಮ. ಆಮೇಲೊಂದಿನ ನಿಮ್ ಕಣ್ಮುಂದೆನೆ ಹೀಗೆ ಇಲ್ಲಿ ನೋಡಿ. ಹೀಗೆ ಅವನ್ ಲೈಫು ನುಚ್ಚು ನೂರಾಗತ್ತೆ. ಆಮೇಲೆ ಅವನ ನಗು ಮುಖ ಎಲ್ಲ ಚೂರ್ ಚೂರಾಗತ್ತೆ. ಅಲ್ಲ, ಏನ್ ಮಾಡ್ಬಿಟ್ಟೆ ನೀನು? ನನ್ ಮೊಮ್ಮಗನ್ ಜೀವನನ ನುಚ್ಚು ನೂರ್ ಮಾಡ್ತೀಯಾ? ಅಲ್ಲ, ನಿನಗ್ ಯಾಕೆ ಇಷ್ಟೊಂದು ದ್ವೇಷ ನನ್ ಮೇಲೆ? ಅಮ್ಮಮ್ಮ, ಅಮ್ಮಮ್ಮ, ಒಂದ್ಸಲ ಚೂರ್ಚೂರಾಗಿರೋದನ್ನ ಮತ್ತೆ ಕೂಡ್ಸಕ್ಕೆ ಆಗಲ್ಲ. ಅದು ಈ ಮಗ್ಗೆ ಆಗಿರಬಹುದು ಅಥವಾ ಅಭಯ್ ಲೈಫು ಆಗಿರಬಹುದು. ಅದನ್ ಮಾತ್ರ ಯಾರ ಕೈಯಿಂದನೂ ತಡಿಯಕ್ ಸಾಧ್ಯನೇ ಇಲ್ಲ ಅಮ್ಮಮ್ಮ. ಅದು ಬರೀ ನೀವಲ್ಲ, ಆ ದೇವ್ರು ಬಂದ್ರೂ ಏನು ಮಾಡಕ್ಕಾಗಲ್ಲ. ಗಾಟ್ ಇಟ್? ಅಮ್ಮಮ್ಮ, ನಿಮ್ ಮೊಮ್ಮಗನ ಅಂದ್ರೆ ಅಭಯ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಾಯ್. ಅಭಯ್, ಗುಡ್ ಮಾರ್ನಿಂಗ್. ಏನಿವತ್ತು ಇಬ್ರು ಬೆಳಬೆಳಗನೆ ಬಂದಿದ್ದೀರಾ? ಏನ್ ಸಮಾಚಾರ? ಏನ್ರಿ ಹೀಗ್ ಕೇಳ್ತಿದ್ದೀರಾ? ಅಂದ್ರೆ ನಿಮ್ಗೆ ಇವತ್ ನಮ್ಮ ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ವಾ? ಇಲ್ಲ,
ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ಇವತ್ತು ಅಕ್ಕನ್ ನೋಡಕ್ಕೆ ಹುಡ್ಗನ್ ಕಡೆಯವ್ರು ಬರ್ತಿದ್ದಾರೆ. ಹಲೋ ಅಜಯ್, ನೀವ್ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ? ಫೀಲಾ? ಹಾಗೇನೂ ಇಲ್ಲ. ಸುಮ್ನೆ ಇರ್ತೀರಾ? ಮನ್ಸಲ್ಲಿ ಅಕ್ಕನ್ ಮೇಲೆ ಪ್ರೀತಿ ಇಟ್ಕೊಂಡು ಸುಮ್ನೆ ನಾಟಕ ಆಡ್ಬೇಡಿ. ನೀವು ಪ್ರೀತಿ ಮಾಡ್ತಿರೋ ಹುಡ್ಗಿನ ಬೇರೆ ಯಾವ್ದೋ ಹುಡ್ಗ ನೋಡಕ್ ಬರ್ತಿದ್ದಾನೆ ಅಂದ್ರೆ ನೀವ್ಯಾಕ್ ಬಿಡ್ತೀರಾ? ಯಾಕೆ ಗೌರಿ ಅಕ್ಕನ್ ಪಡ್ಕೊಳ್ಳೋ ಆಸೆ ಇಲ್ವಾ ನಿಮ್ಗೆ? ಇದ್ದಿದ್ರೆ ಇಂಥದ್ನೆಲ್ಲ ಮೊದ್ಲೇ ತಿಳ್ಕೊಂಡು ಏನಾದ್ರೂ ಪ್ಲಾನ್ ಮಾಡಿ ತಡಿಬೇಕ್ ತಾನೆ. ಗಂಗೆ, ಏನು ಒಂದ್ ಸೈಡ್ ಲವ್ ಯಾವತ್ತೂ ವರ್ಕೌಟ್ ಆಗಲ್ಲ. ಒಂದ್ ವೇಳೆ ಗೌರಿನೂ ಅಜಯ್ನ ಪ್ರೀತಿ ಮಾಡ್ತಿದ್ರೆ ಅವರೇ ಗಂಡ್ ನೋಡೋ ಕಾರ್ಯಕ್ರಮ ಬೇಡ ಅಂತಿದ್ರಲ್ವಾ? ಹೌದಲ್ವಾ? ನೀವ್ ಹೇಳ್ತಾ ಇರೋದ್ರಲ್ಲೂ ಪಾಯಿಂಟ್ ಇದೆ. ಹೌದು ಅಭಯ್ ಅವರೇ, ನಮ್ಮ ಅಕ್ಕ ಅಜಯ್ ಅವ್ರನ್ನ ಲವ್ ಮಾಡ್ತಿದ್ದಾಳೆ ಅಂತ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅಕ್ಕಂಗೆ ಇವ್ರ ಮೇಲೆ ಲವ್ ಇದ್ದಿದ್ರೆ ಗಂಡಿನ ಕಡೆಯವ್ರು ಬರೋ ಸೀನೇ ಇರ್ತಿರ್ಲಿಲ್ಲ ಅಲ್ವಾ? ಹಾಗೆ ಇವ್ರ ಬಗ್ಗೆನೂ ಸ್ವಲ್ಪ ತಪ್ಪು ತಿಳ್ಕೊಂಡೆ ನಾನು. ಇವ್ರ ಲವ್ ಏನ್ ಸೀರಿಯಸ್ ಆಗಿಲ್ಲ. ಸೀರಿಯಸ್ ಆಗಿದ್ದಿದ್ರೆ ಹಿಂಗ್ ಸುಮ್ನೆ ಇರ್ತಾ ಇದ್ರ ಇವ್ರು? ಸಾರಿ ಅಜಯ್ ಅವ್ರೆ, ಇಷ್ಟ ದಿನ ನಡೆದಿದ್ದಕ್ಕೆಲ್ಲ ನಾನ್ ನಿಮ್ಮನ್ ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ, ಇಟ್ಸ್ ಓಕೆ. ಅಭಯ್, ಅಕ್ಕ ರೆಡಿಯಾಗಿದ್ದಾಳ, ನೋಡೋಣ ಬನ್ನಿ. ಹಾಗಾದ್ರೆ ನಿಜವಾಗ್ಲೂ ನಾನು ಗೌರಿನ ಕಳ್ಕೋತೀನ? ಅಭಯ್ ಅವ್ರೆ, ಅಲ್ಲಿ ನೋಡಿ, ಅಜಯ್ ಅವ್ರು ಎಷ್ಟೊಂದು ಫೀಲ್ ಮಾಡ್ಕೊಂಡು ನಿಂತಿದ್ದಾರೆ. ಪಾಪ, ಅಕ್ಕನ್ ತುಂಬಾ ಇಷ್ಟಪಡ್ತಾರ ಅವರು. ಗಂಗೆ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಗೌರಿಗಿಷ್ಟ ಆಗ್ಬೇಕು. ನೀನ್ ಯಾಕೆ ಪದೇ ಪದೇ ಅವ್ರ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಿದ್ಯಾ? ಅಯ್ಯೋ, ಇದ್ರಲ್ಲೇ ಮಜಾ ಇರೋದ ಭಯ್. ಸಿನಿಮಾದಲ್ಲೆಲ್ಲ ನೋಡಿಲ್ವಾ ನೀವು? ಮದ್ವೆ ನಡಿವಾಗ ಲಾಸ್ಟ್ ಮೊಮೆಂಟ್ ಅಲ್ಲಿ ನಿಲ್ಸಿ ಅಂತಾರಲ್ಲ, ಹಾಗೆ ಇದು.